ಫ್ರೀಡಂ ಪಾರ್ಕ್ನಿಂದ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಏನು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ನಡೀತಾ ಇತ್ತು. ಈಗ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಮಹಿಳಾ ಕಾರ್ಯಕರ್ತೆಯರಿಂದ ಮೊದಲ ತಂಡದಲ್ಲಿ ಮುತ್ತಿಗೆಯ ಯತ್ನ. ಇನ್ನು ಫ್ರೀಡಂ ಪಾರ್ಕ್ನಲ್ಲೇ ಬಿಜೆಪಿ ನಾಯಕರನ್ನ ತಡೆದಿದ್ದಾರಂತೆ. ಫ್ರೀಡಂ ಪಾರ್ಕ್ ಸಮೀಪದಲ್ಲೇ ರಸ್ತೆಗೆ ಬ್ಯಾರಿಗೇಡ್ಗಳನ್ನು ಅಳವಡಿಸಲಾಗಿದೆ. ಅಲ್ಲೇ ಪೊಲೀಸರು ತಡೆಯೊಡ್ಡಿದ್ದಾರೆ. ವಿಜೇಂದ್ರ, ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇತ್ತು. ಆದರೆ ಪೊಲೀಸರು ಅಲ್ಲೇ ತಡೆ ಹಾಕಿದ್ದಾರೆ. ಏನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಬಿಜೆಪಿ ದರ ಏರಿಕೆಯ ವಿರುದ್ಧವಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಈ ಒಂದು ಧರಣಿಯಲ್ಲಿ ಭಾಗಿಯಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರ ಸೇರಿದಂತೆ ಅಹೋರಾತ್ರಿ ಧರಣಿಗೆ ನಡೀತಾ ಇತ್ತು. ಇವತ್ತು ಒಂದಿಷ್ಟು ಆಕ್ರೋಶ ಭುಗಿಲೆದ್ದಿರುವಂತದ್ದು. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡೋದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ನೋಡಿ ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಅಲ್ಲಲ್ಲಿ ಬ್ಯಾರಿಗೇಡ್ಗಳನ್ನ ಹಾಕಿ ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಮಹಿಳಾ ಕಾರ್ಯಕರ್ತೆಯರು ಮುತ್ತಿಗೆ ಹಾಕುವಂತಹ ಯತ್ನವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಈಗ ನಾಯಕರೇ ಮುತ್ತಿಗೆ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ರಸ್ತೆಗೆ ಬ್ಯಾರಿಗೇಡ್ಗಳನ್ನ ಅಡ್ಡಲಾಗಿರಿಸಿ ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ ಘೋಷಣೆಗಳು, ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳು, ದರ ಏರಿಕೆಯ ವಿರುದ್ಧವಾಗಿ ಘೋಷಣೆಗಳು ಏನು ಕೂಗ್ತಾ ಇದ್ದಾರೆ. ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಬಿಜೆಪಿಯಿಂದ ಒಂದ್ ಕಡೆ ಹಾಲಿನ ದರ ಏರಿಕೆ ಆಯಿತು, ಡೀಸೆಲ್ ದರ ಏರಿಕೆ ಆಯಿತು, ಒಂದಾಗ್ತಾ ಒಂದು ಬೆಲೆ ಏರಿಕೆ ಜನರ ಜೇಬನ್ನ ಸುಡ್ತಾ ಇದೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಪದೇ ಪದೇ ಸರ್ಕಾರ ಜನರ ಜೇಬಿಗೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ಬಿಜೆಪಿ ಹೋರಾಟವನ್ನ ಮಾಡುತ್ತೆ ಅಂತೇಳಿ ನಿನ್ನೆಯಿಂದಲೂ ಕೂಡ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಧರಣಿಯನ್ನ ಮಾಡ್ತಾ ಇದ್ರು. खिलाफ हमारा संघर्ष है और हम संघर्ष जारी रखेंगे। ಏನು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲೆಲ್ಲ ಗಲಾಟೆ ಗದ್ದಲಗಳಿದ್ದಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನೆರೆದಿದ್ದಾರೆ. ಅಂದ್ರೆ ಪ್ರತಿಭಟನೆಯ ಸಂದರ್ಭದಲ್ಲೇ ಮೊದಲನೇದಾಗಿ ಮಹಿಳಾ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೀತಾರೆ. ಅದಾದ ನಂತರದಲ್ಲಿ ನಾಯಕರನ್ನೊಳಗೊಂಡಂತೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಅಲ್ಲಿ ಬ್ಯಾರಿಗೇಡ್ಗಳನ್ನ ಹಾಕಿ ಅವರನ್ನ ತಡೆಯುವಂತಹ ಪ್ರಯತ್ನ. ಆದ್ರೂ ಕೂಡ ಬ್ಯಾರಿಗೇಡ್ಗಳ ಮೇಲೆ ಹತ್ತಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾಯಕರು ಹಾಗೆ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳು ಕೂಡ ನಡೆಯಿತು. ನೀವು ನೋಡ್ತಾ ಇರಬಹುದು. ಆದರೂ ಕೂಡ ಅಲ್ಲಿಯೂ ಕೂಡ ಘೋಷಣೆಗಳು ಕೇಳಿ ಬಂದಿದ್ದಂಥದ್ದು. ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಪದೇ ಪದೇ ದರ ಏರಿಕೆ ಆಗ್ತಲೇ ಇದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ
ತಲುಪಿಸೋದಕ್ಕಾಗಿ ಈ ರೀತಿ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಬಸ್ ಟಿಕೆಟ್ ದರ ಹೆಚ್ಚಾಯಿತು, ಮೆಟ್ರೋ ದರ ಹೆಚ್ಚಾಯಿತು, ಹಾಲಿನ ದರ ಹೆಚ್ಚಾಯಿತು, ಡೀಸೆಲ್ ದರ ಹೆಚ್ಚಾಯಿತು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು ಟೋಲ್ ದರ ಹೆಚ್ಚಾಯಿತು, ಆ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಈ ಹಿಂದೆ ಸಿಲಿಂಡರ್ ಹಾಗೆ ಗ್ಯಾಸ್ ದರ ಕೂಡ ಹೆಚ್ಚಾಯಿತು, ಆ ಸಮಯದಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಈಗ ಯಾಕೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ? ಹಾಲಿನ ದರ ಏರಿಕೆ ಆಗಿರೋದ್ರಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ. ರೈತರಿಗೆ ಅನುಕೂಲ ಆಗುವಂತಹ ಕೆಲ ಕೆಲಸಗಳನ್ನ ಸರ್ಕಾರ ಮಾಡಲೇಬೇಕಾಗತ್ತೆ. ಅದನ್ನ ಅವರೆಲ್ಲರೂ ಕೂಡ ಒಪ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅಂದ್ರೆ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ದರ ಹೆಚ್ಚಿಗೆ ಆಗಿದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕಡಿಮೆಯೇ ಇದೆ ಅನ್ನುವಂತಹ ಮಾತನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ನೀವು ಏನು ಪ್ರೊಟೆಸ್ಟ್ ಆಗ್ತಾ ಇದೆ ಆ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮುನಿರತ್ನ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ, ಸಿ.ಟಿ. ರವಿ ಅವರಿದ್ದಾರೆ. ಹಲವು ನಾಯಕರನ್ನ ಒಳಗೊಂಡಂತೆ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಬಿಜೆಪಿಯ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ಅಲ್ಲಲ್ಲಿ ಪ್ರತಿಭಟನೆಗಳು, ಗಲಾಟೆ, ಗದ್ದಲಗಳು ನಡೀತಾ ಇದೆ. ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬ್ಯಾರಿಗೇಡ್ಗಳ ಮೇಲೆ ಹತ್ತಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವರನ್ನ ಈಗ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ನೋಡಿ, ಬಿ.ಎಸ್. ಯಡಿಯೂರಪ್ಪ ಅವರಿದ್ದಾರೆ, ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ, ಸಿ.ಟಿ. ರವಿ ಅವರಿದ್ದಾರೆ. ಹಿರಿಯ ನಾಯಕರನ್ನ ಒಳಗೊಂಡಂತೆ ಏನು ಧರಣಿ ನಡೀತಾ ಇತ್ತು, ಅಹೋರಾತ್ರಿ ಧರಣಿ. ನಿನ್ನೆಯಿಂದಲೂ ಕೂಡ ಬಿಜೆಪಿ ಪ್ರತಿಭಟನೆಗಿಳಿದಿದೆ. ಪ್ರತಿಕೃತಿಯನ್ನ ದಹಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಏನು ಪೊಲೀಸರು ತಡೆಯೊಡ್ಡಿದ್ರು, ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ನಾಯಕರು ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಗೇಡ್ಗಳನ್ನ ಹಾಕಿ ತಡೆದಿದ್ದಾರೆ. ನೋಡಿ, ಯಡಿಯೂರಪ್ಪ ಅವರು ಕೂಡ ವಶಕ್ಕೆ ಪಡ್ತಾ ಇರುವಂತಹ ದೃಶ್ಯಗಳು. ಅಂದ್ರೆ ಅಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು, ಗಲಾಟೆ ಗದ್ದಲಗಳು ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಅವರ ವಾಹನದಲ್ಲಿ ಅಂದ್ರೆ ಬಸ್ಗಳಲ್ಲಿ ಕೆಲ ಕಾರ್ಯಕರ್ತರನ್ನ, ನಾಯಕರನ್ನ ಹತ್ತಿರುವಂತಹ ದೃಶ್ಯಗಳು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಬಿ.ಎಸ್. ಯಡಿಯೂರಪ್ಪ, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಬಸ್ನಲ್ಲಿ ಎಲ್ಲರನ್ನ ಕೂಡ ಬಸ್ನಲ್ಲಿ ಇರಿಸಿರುವಂಥದ್ದು ನೋಡ್ತಾ ಇದ್ದೀರಿ. ದೊಡ್ಡ ಮಟ್ಟದ ಗಲಾಟೆ ಏರ್ಪಟ್ಟಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನೆರೆದಿದ್ದಾರೆ. ಆರ್ ಅಶೋಕ್ ಅವರು ಬಸ್ನಲ್ಲಿ ಹತ್ತಾ ಇರುವಂತಹ ದೃಶ್ಯಗಳು. ಏನೋ ಪ್ರತಿಭಟನೆಯಲ್ಲಿ ಗಲಾಟೆ ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ನಾಯಕರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರಬಹುದು. ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಗೂಂಡಾಗಿರಿ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ಬೆಲೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ವಿ. ಆದರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತು ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಸರ್ವಾಧಿಕಾರಿ ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ
ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ. ದಿಸ್ ಇಸ್ ಇಲ್ಲಿಗಲ್, ದಿಸ್ ಇಸ್ ಇಲ್ಲಿಗಲ್, ದಿಸ್ ಇಸ್ ಇಲ್ಲಿಗಲ್, ಇಲ್ಲಿಗಲ್ ಅರೆಸ್ಟ್, ಇಟ್ ಇಸ್ ಎ ಇಲ್ಲಿಗಲ್ ಅರೆಸ್ಟ್, ಇಟ್ ಇಸ್ ಎ ಇಲ್ಲಿಗಲ್ ಅರೆಸ್ಟ್, ಇಟ್ ಇಸ್ ಎ ಇಲ್ಲಿಗಲ್ ಅರೆಸ್ಟ್. ಇದನ್ನ ತಪ್ಪು ಮಾಡ್ತಾ ಇದ್ದಾರೆ. It is a illegal arrest.